ಬಿಜೆಪಿಗರ ಬೂಟಾಟಿಕೆ ಬಟಾ ಬಯಲು. ಕುಂಕುಮ ಹಚ್ಕೊಂಡ್ರೆ ಇವಾಗ ಸಮಸ್ಯೆ, ನಾಮ ಹಚ್ಚಿದ್ರೆ ದೊಡ್ಡ ಸಮಸ್ಯೆ ಇವ್ರಿಗೆ. ಅಶೋಕಣ್ಣನ ಒಂದು ವಿಡಿಯೋ ವೈರಲ್. ಕೈಗೆ ಸಿಕ್ಕೇ ಬಿಟ್ಟ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ಅವ್ರಿಗೆ ಯಾವ ಬುದ್ಧಿ ಇದೆ ರೀ ಅವ್ನಿಗೆ? ಅವ್ನು ಯಾವ ವಿರೋಧ ಪಕ್ಷದ ನಾಯಕ? ಬಿಜೆಪಿ ನಾಯಕರು ಬರೀ ಬಾಯಲ್ಲಿ ಮಾತ್ರ ಹಿಂದುತ್ವದ ಜಪ ಮಾಡ್ತಾರೆ, ಆದ್ರೆ ಅವರ ಮನಸ್ಸಲ್ಲಿ ಆತ್ಮದಲ್ಲಿ ಹಿಂದುತ್ವ ಇದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇವರ ನಕಲಿ ಹಿಂದುತ್ವದ ಧೋರಣೆ ಬಟಾ ಬಯಲಾಗಿದೆ. ಹಾಗಾದ್ರೆ ಏನದು ಆ ಒಂದು ವಿಡಿಯೋ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅರಿಶಿನ ಕುಂಕುಮ ಹಿಂದೂಗಳಲ್ಲಿ ಅತಿ ಮಂಗಳಕರವಾದ ವಸ್ತುಗಳು. ದೇವರಿಗೆ ನಮಸ್ಕಾರ, ಆರತಿ, ಕುಂಕುಮ ಪ್ರಸಾದವನ್ನ ಅತ್ಯಂತ ಶ್ರೇಷ್ಠತೆಯಿಂದ ಭಕ್ತಿ ಭಾವದಿಂದ ಕಾಣಲಾಗುತ್ತೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಕುಂಕುಮ ಹಚ್ಚಿಕೊಳ್ಳೋದಿಲ್ಲ, ಕುಂಕುಮ ಹಚ್ಚಲಿಕ್ಕೆ ಬಂದ್ರೆ ಅವರು ಬೇಡ ಅಂತಾರೆ ಅಂತೇಳಿ ಕೆಲ ಪ್ರಸಂಗಗಳನ್ನ ಕೆಲ ಮಾರಿಕೊಂಡ ಮಾಧ್ಯಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾರ ಮಾಡಿದ್ದುಂಟು. ಅಂದ್ರೆ ಈ ಮಾಧ್ಯಮಗಳ ಇಂಟೆನ್ಷನ್ ಇಷ್ಟೇ, ಸಿದ್ದರಾಮಯ್ಯನವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸೋದು, ಕಾಂಗ್ರೆಸ್ ಪಕ್ಷವನ್ನ ಮುಸ್ಲಿಂ ಪರ ಅಂತ ಪ್ರೊಜೆಕ್ಟ್ ಮಾಡಿ ಬಹುಸಂಖ್ಯಾತ ಹಿಂದೂಗಳ ವೋಟ್ಗಳನ್ನ ಬಿಜೆಪಿ ಬುಟ್ಟಿಗೆ ಹಾಕೋದು. ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಆರ್ ಅಶೋಕ್ ಅವತ್ತು ಏನಂದಿದ್ರು ನೋಡಿ. ಕುಂಕುಮ ಹಚ್ಕೊಂಡ್ರೆ ಇವಾಗ ಸಮಸ್ಯೆ, ನಾಮ ಹಚ್ಚಿದ್ರೆ ದೊಡ್ಡ ಸಮಸ್ಯೆ ಇವ್ರಿಗೆ. ನಿಮ್ಗೆ ಗೊತ್ತಿರ್ಲಿ, ಕುಂಕುಮವನ್ನ ಚಿಕ್ಕದಾಗಿ ಚೊಕ್ಕವಾಗಿ ಹಚ್ಚಿಕೊಂಡ್ರೆ ಚಂದ, ಅದು ಗಾಳಿ ಬೀಸಿದಾಗ ಕಣ್ಣಿಗೆ ಬೀಳಲ್ಲ. ಆದ್ರೆ ದೊಡ್ಡದಾಗಿ ಹಚ್ಚಿಕೊಂಡ್ರೆ ಅದು ಕಣ್ಣಿಗೆ ಬಿದ್ರೆ ಯಾತನೆ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೆಲ ಸಂದರ್ಭಗಳಲ್ಲಿ ಕುಂಕುಮ ಹಚ್ಚಿಕೊಳ್ಳೋದಕ್ಕೆ ಹಿಂದೆಟ್ಟು ಹಾಕಿರಬಹುದು. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಯಾವತ್ತು ಕುಂಕುಮವನ್ನ ಹಚ್ಚಿಕೊಂಡೇ ಇಲ್ಲ ಅಂತ ಹೇಳೋಕ್ ಬರಲ್ಲ. ಸಾಕಷ್ಟು ಸಲ ದೇವಸ್ಥಾನಗಳಲ್ಲಿ ಸಿದ್ದರಾಮಯ್ಯ ಕುಂಕುಮ ಹಚ್ಚಿಕೊಂಡಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ವಿಪಕ್ಷ ನಾಯಕ ಬಿಜೆಪಿ ಹಿರಿಯ ಮುಖಂಡ ಆರ್ ಅಶೋಕ್ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ವಿಡಿಯೋ ನೋಡಿ. ಹಣೆಗೆ ಕುಂಕುಮ ಹಚ್ಚಿಕೊಳ್ಳೋಕೆ ವಿಪಕ್ಷ ನಾಯಕ ಆರ್ ಅಶೋಕ್ ನಿರಾಕರಿಸುತ್ತಿದ್ದಾರೆ. ಈ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಳೆದ ಭಾನುವಾರ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ನಲ್ಲಿರೋ ಬಿಜೆಪಿ ಕಚೇರಿಗೆ ಆರ್ ಅಶೋಕ್ ಭೇಟಿ ನೀಡಿದ್ರು. ಈ ವೇಳೆ ಹಿರಿಯ ಮುಖಂಡರೊಬ್ಬರು ಕುಂಕುಮ ಹಚ್ಚಲು ಮುಂದಾಗಿದ್ದಾರೆ. ಆದ್ರೆ ಆರ್ ಅಶೋಕ್ ಕುಂಕುಮ ಹಚ್ಚದಂತೆ ಬೇಡ ಎನ್ನುವ ಮೂಲಕ ತಡೆದಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿದ್ದು ವಿಪಕ್ಷ ನಾಯಕರ ನಡೆಗೆ ವಿರೋಧ ವ್ಯಕ್ತವಾಗ್ತಿದೆ. ಇದೇ ವಿಡಿಯೋವನ್ನ ಕರ್ನಾಟಕ ಕಾಂಗ್ರೆಸ್ ತನ್ನ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಕುಂಕುಮ ಎಂದ್ರೆ ಅಲರ್ಜಿಯೇ, ಅಸಹ್ಯವೇ ಅಂತೇಳಿ ಪ್ರಶ್ನಿಸಿದೆ. ಕುಂಕುಮ ಹಚ್ಚಲು ಬಂದ್ರೆ ಅದನ್ನು ನಿರಾಕರಿಸುವ ಅಶೋಕ್ ಅವರ ಮೂಲಕ ಬಿಜೆಪಿಯವರ ಬೂಟಾಟಿಕೆಯ ಹುಸಿ ಧಾರ್ಮಿಕತೆಯ ನಾಟಕ ಬಟಾ ಬಯಲಾಗಿದೆ ಅಂತೇಳಿ ಟೀಕಿಸಿದೆ. ಕೇಸರಿ ಶಾಲು, ಕುಂಕುಮ ಮುಂತಾದವುಗಳು ಬಿಜೆಪಿಗರ ಯುವ ಸಮುದಾಯವನ್ನ ದಿಕ್ಕು ತಪ್ಪಿಸುವ ಟೂಲ್ ಕಿಟ್ಟೆ ಹೊರತು ಬಿಜೆಪಿಗರ ಅಸಲಿ ಆಚರಣೆಯಲ್ಲ. ಬೊಮ್ಮಾಯಿ ಅವರು ಕುಂಕುಮವನ್ನ ಉಜ್ಜಿ ಅಳಿಸಿಕೊಂಡ್ರೆ ಆರ್ ಅಶೋಕ್ ಅವರು ಹಚ್ಚಿಕೊಳ್ಳಲು ನಿರಾಕರಿಸುತ್ತಾರೆ. ನಿಮ್ಮ ನಾಯಕರಿಗೆ ಕುಂಕುಮಕ್ಕಿಂತ ಮೇಕಪ್ ಮುಖ್ಯವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಎಲೆಕ್ಷನ್ ಟೈಮ್ ಅಲ್ಲಿ ಕೇಸರಿ ಪೇಟ, ಕುಂಕುಮ, ಮಂಗಳಾರತಿ, ಜೈ ಶ್ರೀರಾಮ್ ಘೋಷಣೆ ಇವೆಲ್ಲ ಬಿಜೆಪಿಯ ಟೂಲ್ ಕಿಟ್ ನ ಒಂದು ಭಾಗವಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕುಂಕುಮ ಹಚ್ಚೋದಕ್ಕೆ ಬಂದವರನ್ನ ತಡೆದಿದ್ದೆ ಹಿಂದೂ ವಿರೋಧಿ ಅನ್ನೋದಾದ್ರೆ ಆರ್ ಅಶೋಕ್ ಕೂಡ ಈಗ ಹಿಂದೂ ವಿರೋಧಿ ಆಗಲ್ವಾ? ಬಿಜೆಪಿಯವರು ಮಾಡಿದ್ರೆ ಅದು ಆದರ್ಶ, ಕಾಂಗ್ರೆಸ್ ನಾಯಕರು ಮಾಡಿದ್ರೆ ಘೋರ ಅಪರಾಧ, ಹಿಂದೂ ವಿರೋಧಿ ನಡೆಯ. ಇನ್ನ ಸಿದ್ದರಾಮಯ್ಯ ಬಗ್ಗೆ ಅಪಪ್ರಚಾರ ನಡೆಸೋಕೆಲ್ಲ ಮಾರಿಕೊಂಡ ಮಾಧ್ಯಮಗಳು ಈಗಕ್ಕೆ ಆರ್ ಅಶೋಕ್ ಅವರು ಕುಂಕುಮ ಹಚ್ಚಿಕೊಳ್ಳೋದಕ್ಕೆ ಹಿಂದೆಟ್ಟು ಹಾಕಿರೋ ವಿಡಿಯೋವನ್ನ ಹೆಚ್ಚು ಪ್ರಚಾರ ಮಾಡ್ತಿಲ್ಲ. ಪ್ರಚಾರ ಮಾಡಿದ್ರೆ ಪಾಪ ಬಿಜೆಪಿ ವೋಟ್ ಬ್ಯಾಂಕ್ ಆಗಿರೋ ಹಿಂದೂಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಅನ್ನೋ ಭೀತಿನ ಪ್ರಜ್ಞಾವಂತ ಮತದಾರರು ಇಂಥ ಡೋಂಗಿ ಹಿಂದುತ್ವದ ನಾಟಕವಾಡೋರ ಬಗ್ಗೆ ಎಚ್ಚರದಿಂದಿರಿ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.